ವಯನಾಡ್ನಲ್ಲಿ ಶ್ರೀಪಾದಿಗೆ ಸಿಗ್ತಾ ಇರೋದು ಏನಂದ್ರೆ ಸಾಲು 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 ಮೃತದೇಹಗಳು, ಅಲ್ಲಿ ಮಣ್ಣು ಮೃತದೇಹಗಳು ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆ ಮೃತದೇಹಗಳನ್ನ ಬೇರ್ಪಡಿಸಿ ತಗೊಂಡ್ ಬರೋದೇನೆ, ಐಡೆಂಟಿಫೈ ಮಾಡಿ ಗುರುತಿಸಿ ತಗೊಂಡ್ಬರೋದೇನೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹೆಂಗ್ ಪತ್ತೆ ಹಚ್ಚೋದು, ಯಾರದ್ದಂತ ಹೆಂಗ್ ಪತ್ತೆ ಹಚ್ಚೋದು, ಅದು ಮಣ್ಣಿನ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಥರ್ಮಲ್ ಸ್ಕ್ಯಾನರ್ ಅನ್ನುವಂಥ ತಂತ್ರಜ್ಞಾನವನ್ನ ಉಪಯೋಗಿಸ್ತಾ ಇದ್ದಾರೆ. ಅದು ಆ್ಯಪ್ ಮೂಲಕ ಉಪಯೋಗಿಸ್ತಾ ಇರುವಂಥ ಒಂದು ಕಂಪನಿ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ತಂತ್ರಜ್ಞಾನ. ಅದು ಒಂದು ಕಂಪನಿ ಆ ಒಂದು ತಂತ್ರಜ್ಞಾನವನ್ನ ರೂಪಿಸಿದೆ. ಸೊ ಏನದು ಥರ್ಮಲ್ ಸ್ಕ್ಯಾನರ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಅಂದ್ರೆ ಎಲ್ಲೆಲ್ಲಿ ಜನ ಇದ್ದಾರೆ ಅಥವಾ ಮಣ್ಣಿನ ಅಡಿಯಲ್ಲಿ ಮನುಷ್ಯ ದೇಹಗಳು ಎಲ್ಲೆಲ್ಲಿ ಇರ್ಬೋದು ಒಟ್ಟಾಗಿರುವಂಥ ಜಾಗಗಳನ್ನ ಕಲರ್ ರೆಪ್ರೆಸೆಂಟೇಷನ್ ಮುಖಾಂತರ ಅದು ತೋರಿಸುತ್ತೆ. ಆ ಒಂದು ಉಪಕರಣ ಅಂಥದ್ದೊಂದನ್ನ ಒಂದು ಕಂಪ್ನಿ ಡೆವಲಪ್ ಮಾಡಿದೆ. ಕೇರಳದ ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಇಡೀ ದೇಶಾದ್ಯಂತ ಕೇರಳದಲ್ಲೇ ಆಗಿರುವಂತಹ ಈ ಒಂದು ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಜನ ಕಣ್ಣೀರನ್ನ ಹಾಕುವಂತಾಗ್ತಾ ಇದೆ. ಅಷ್ಟೇ ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿನ ಜನ ಮೃತಪಟ್ಟಿದ್ದಾರೆ. ಮುಂಡಕೈ, ಚೋರನ್ಮಲ ಈ ಜಾಗದಲ್ಲಿ, ಜೊತೆಗೆ ಮಾಪಾಡಿ ಅನ್ನುವ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತಿಗೆ 3ನೇ ದಿನ ಆಗಿದ್ದು ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅದು ನಾನಾ ಆಯಾಮದಲ್ಲಿ ಶೋಧವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಹೆಲಿಕಾಪ್ಟರ್ಗಳ ಮೂಲಕ ನೇವಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದ್ರೆ, ಆರ್ಮಿ ತಂಡ ಆ ಒಂದು ಕ್ಯಾಶುಯಾಲಿಟಿ ಸಿಲುಕಿಕೊಂಡಿರುವಂತಹ ಅವಶೇಷಗಳ ಬಳಿ ತೆರಳಿ ಅಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು, ಥರ್ಮಲ್ ಡ್ರೋನ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು, ಅಂದ್ರೆ ಥರ್ಮಲ್ ಸ್ಕ್ಯಾನರ್ಗಳನ್ನ ಬಳಕೆ ಮಾಡಿಕೊಂಡು ಎಲ್ಲಾದ್ರೂ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಯಾರಾದ್ರೂ ಸಿಲುಕೊಂಡಿದ್ದಾರಾ, ಯಾರಾದ್ರೂ ಜನರಿದ್ದಾರಾ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಅದರ ಒಂದು ದೃಶ್ಯಾವಳಿ ನನಗೆ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಈ ಒಂದು ದೃಶ್ಯಾವಳಿಯಲ್ಲಿ ಪ್ರಮುಖವಾಗಿ ಇಲ್ಲಿ ನಮಗೆ ರೆಡ್ ಕಲರ್ ಕಾಣಿಸ್ತಾ ಇರೋದು ನದಿ ಹರಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಎಲ್ಲವೂ ಕೂಡ ಇಲ್ಲಿ ನಿಂತಿರುವಂತವರು, ಇಲ್ಲಿ ಆರ್ಮಿ ತಂಡ, ರೆಸ್ಕ್ಯೂ ತಂಡ ಇವರೆಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ಇದೇ ರೀತಿಯಾಗಿ ಹುಡುಕಾಟವನ್ನ ಎಲ್ಲಾ ಜಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರೋ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕ್ಯಾನ್ ಯು ಟೆಲ್ ಮಿ ಯುವರ್ ನೇಮ್? My name is Siraj. We are having thermal cameras and we are doing. Can you please show me your that display to our camera, please, and explain also. This is the valley, and here are the people. You can see the small green portions. There are people over there, like they are doing the rescue operations. We are trying to find out if there is anyone is stuck in between the water and all. Yeah, that's what we are doing right now. Okay, then how many people still now you found in this? We have just started the operation today morning only. Like our team is continuously doing the operation, and our backend team from office is doing the analysis and everything. Within 1 hour we can know like how much people are there and all. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಥರ್ಮಲ್ ಸ್ಕ್ಯಾನರ್ನ ಮೂಲಕ ಯಾರು ಎಲ್ಲೆಲ್ಲಿದ್ದಾರೆ, ಜನರನ್ನ ಸಿಕ್ಕಾಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಚೂರನ್ಮಲೆಯಲ್ಲಿ ಒಂದು ತಂಡ ಇದ್ರೆ, ಆ ಒಂದು ಗುಡ್ಡದ ಹಿಂಬದಿಲಿರುವಂತಹ ಮುಂಡಕೆ ಅನ್ನೋ ಜಾಗದಲ್ಲಿ ಕೂಡ ಒಂದು ತಂಡ ಇದೆ. ಅಲ್ಲಿಂದ ಪಂಜಾರಮಟ್ಟು ಅನ್ನುವ ಜಾಗದಲ್ಲೂ ಕೂಡ ಒಂದು ತಂಡ ಬೀಡು ಬಿಟ್ಟಿದ್ದು, ಆ ಒಂದು ತಂಡ ಡ್ರೋನ್ ಕ್ಯಾಮೆರಾಗಳ ಮೂಲಕ, ಥರ್ಮಲ್ ಸ್ಕ್ಯಾನರ್ಗಳ ಮೂಲಕ ಜನರನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಈ ರೀತಿಯಾಗಿ ಇವತ್ತು ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಲ್ಲೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಗಮನಿಸ್ತಾ ಇದ್ದೀವಿ ಶ್ರೀಲಕ್ಷ್ಮಿ, ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇವನ್ ರಕ್ಷಣಾ ಕಾರ್ಯಾಚರಣೆಯು ಕೂಡ ಅಷ್ಟೇ ಚಾಲೆಂಜಿಂಗ್ ಕೆಲಸವಾಗಿದೆ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಅದು ಕೂಡ ಸವಾಲಿನ ಕೆಲಸ. ನಿರಂತರವಾಗಿ ಮಳೆ ಆಗ್ತಾ ಇರೋದು ಒಂದು ಕಡೆ, ಕೆಸರಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದೇ ಚಾಲೆಂಜಿಂಗ್. ಆದಾಗ್ಯೂ ಕೂಡ NDRF ತಂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ. JCB ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿರಂತರವಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರಕ್ಷಣಾ ಕಾರ್ಯ ನಡೀತಾ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅಲ್ಲಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗಾಗಿ ತೆಗೆದುಕೊಂಡಿರುವಂತಹ ಕ್ರಮಗಳೇನು, ಇಲ್ಲಿವರೆಗೂ ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಬಗ್ಗೆ ನಮ್ಮ ಕೊಲೀಗ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ನಾನೀಗ ಮುಂಡಕೆ ಎನ್ನುವ ಜಾಗದಲ್ಲಿದ್ದೀನಿ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಇಲ್ಲಿ ದೊಡ್ಡದಾದಂಥ ಹಿಟಾಚಿ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಈ ರಸ್ತೆಯನ್ನು
ಸರಿ ಮಾಡೋದಕ್ಕೆ, ಅಂದರೆ ಈ ಬದಿಯಿಂದ ಆ ಬದಿಗೆ ಹೋಗೋದಕ್ಕೆ. ಮತ್ತೊಂದು ಕಡೆ ಇಲ್ಲಿ ಒಂದು ಮನೆ ಕಾಣ್ತಾ ಇದೆ. ಈ ಮನೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಬೀಳ್ಬೋದು. ನಮಗೆ ಅಲ್ಲಿ ಕಾಣಿಸ್ತದೆ ಯಾವ ರೀತಿಯಾಗಿ ಅದು ಬಿರುಕು ಬಿಟ್ಟಿದೆ ಅಂತೇಳಿ. ನೋಡಿ, ಅಲ್ಲಿಯವರೆಗೂ ಕೂಡ ನೀರು ಹಾರಿತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಮುಂಡಕಾಯಿ ಎನ್ನುವ ಜಾಗದಲ್ಲಿ ಇಲ್ಲಿಯವರೆಗೂ ಕೂಡ 50ಕ್ಕಿಂತ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ. ಸಾಕಷ್ಟು ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಸುಮಾರು 150 ಫ್ಯಾಮಿಲಿಗಳು ಇಲ್ಲಿ ಕುಟುಂಬಗಳು ವಾಸ ಇತ್ತು ಅನ್ನುವ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಮನೆಗಳನ್ನು ಕಳ್ಕೊಂಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ಬೋದು ಯಾವ ರೀತಿಯಾಗಿ ತಮ್ಮ ಮನೆಗಳನ್ನು ಅಲ್ಲಿ ಕಳ್ಕೊಂಡಿದ್ದಾರೆ ಅಂತೇಳಿ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಒಂದಲ್ಲ ಎರಡಲ್ಲ, ಇಲ್ಲೊಂದು JCB ಮೂಲಕ ಆ ಗುಡ್ಡೆಯನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತದೆ. ನಿನ್ನೆ ಅಷ್ಟೇ ಇದೇ ಜಾಗದಲ್ಲಿ ಒಂದು ಪುಟ್ಟ ಮಗುವಿನ ಮೃತದೇಹ ಪತ್ತೆಯಾಗಿತ್ತು. ಆ ಮಗುವಿನ ಮೃತದೇಹ ಕೂಡ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿತ್ತು. ಈಗ ಮುಂಡಕಾಯಿನ ಕಂಪ್ಲೀಟ್ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಂತೇಳಿ. ಎಲ್ಲರೂ ಕೂಡ ಸೂರನ್ನು ಕಳೆದುಕೊಂಡು ನೋಡಿ ಅಲ್ಲೆಲ್ಲ ಕೂಡ ಬಿದ್ದಿದೆ ಮನೆ, ಆ ಸಾಮಾನುಗಳು, ಮನೆಯಲ್ಲಿ ಇದ್ದಂಥ ವೆಹಿಕಲ್ಗಳು ಎಲ್ಲವೂ ಕೂಡ ಅಲ್ಲಿ ಕಂಪ್ಲೀಟ್ ಜಖಮ್ ಆಗಿದೆ. ಈಗ ಈ ಒಂದು JCB ಮೂಲಕ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆಯಲ್ಲ, ಇಲ್ಲಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಈ ಮನೆ ಏನಿದೆ ಈ ಮನೆಯು ಕೂಡ ಬೀಳುವಂತಹ ಸಾಧ್ಯತೆ ಇದೆ. ನೋಡಿ, ಅಲ್ಲಿ ಈ ಒಂದು ಗುಡ್ಡ ಏನಿದೆ, ಗುಡ್ಡದ ಹಿಂಬದಿಯಲ್ಲಿ ನಮಗೆ ದಟ್ಟವಾಗಿ ಮಂಜು ಆವರಿಸಿರೋದು ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಒಂದು ಮೊದಲಿಗೆ ಗುಡ್ಡ ಕುಸಿದು ಅಲ್ಲಿಂದ ಬಂದಂತಹ ಬಂಡೆ ಕಲ್ಲುಗಳು, ಮಣ್ಣು, ನೀರು ಎಲ್ಲವೂ ಕೂಡ 3 ಗ್ರಾಮಗಳನ್ನು ಕೊಚ್ಚಿಕೊಂಡು ಹೋಗಿತ್ತು. ಆ ಒಂದು ಎಫೆಕ್ಟ್ನಿಂದಾಗಿ ಇವತ್ತು ಇಲ್ಲಿ ಮುಂಡಕಾಯಿ ಗ್ರಾಮ ಅನ್ನೋದು ಒಂದು ಇತ್ತ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಯಾಕಂದರೆ ಎಲ್ಲವೂ ಕೂಡ ಮಣ್ಣು, ಕಲ್ಲಿನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡು ಛಿದ್ರಗೊಂಡಿದೆ. ಇಲ್ಲಿರುವಂಥ ಗ್ರಾಮಸ್ಥರೆಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ. ಇಲ್ಲಿಯವರೆಗೂ 50ಕ್ಕಿಂತ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ. ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಅಲ್ಲಿ ರೆಸ್ಕ್ಯೂ ಟೀಮ್ ಅವರು ಅಲ್ಲಿ ವರ್ಕನ್ನು ಮಾಡ್ತಾ ಇದ್ದಂತ ಗಮನಿಸಬಹುದು ದೃಶ್ಯಾವಳಿಯನ್ನ. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯು ಕೂಡ ಕೊಚ್ಕೊಂಡೋಗಿದೆ. ಕೇವಲ ಒಂದು ಮನೆಯಲ್ಲ, ಆ ಸಾಲಲ್ಲಿದ್ದಂತಹ ಅಷ್ಟೂ ಮನೆಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಇಲ್ಲಿಂದ ಕಾಣೋದಕ್ಕೆ ಸಿಗ್ತಾ ಇದೆ. ಒಂದು 3-4 ಕಾರುಗಳು ಅಲ್ಲಿ ಜಖಮ್ ಆಗಿದೆ, ಎಲ್ಲವೂ ಕೂಡ ನಾಶ ಆಗಿದೆ. ಈಗ ಆ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ಜಾಗದಲ್ಲಿ ಇನ್ನೂ ಎಷ್ಟು ಜನರ ದೇಹಗಳು ಅವಶೇಷಗಳ ಅಡಿ ಸಿಲುಕಿದ್ಯೋ ಗೊತ್ತಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಕೂಡ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ.